ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿಗೆ ಅಜಿತ್ ಹೊರಗಡೆ ಕರ್ಕೊಂಡು ಹೋದಾಗ ತುಂಬಾ ಪಾನಿಪುರಿ ತಿಂದು ಅವಳಿಗೆ ವಾಮಿಟ್ ಆಗಿ ಸುಸ್ತು ಆಗಿರುತ್ತೆ. ಅವಾಗ ಸಂಗೀತ ಇದ್ದವಳು, ಭೂಮಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನೀನು ನಿನ್ನೆ ತುಂಬಾ ಚೆನ್ನಾಗಿ ಏನೋ ತಿಂದಿರಬೇಕು, ಹಾಗಾಗಿ ನಿನಗೆ ಈ ರೀತಿ ಸುಸ್ತು ಹಾಗೆ ವಾಮಿಟ್ ಆಗ್ತಿರಬೇಕು ಅಂತ ಹೇಳಿ ಸಂಗೀತ ಹೇಳಿ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಇನ್ನು ಅಜಿತ್ ಬಾರೋ ನೀನು ಕರ್ಕೊಂಡೋಗು ಭೂಮಿನ ರೂಮಲ್ಲಿ ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಬಿಡು ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿ ಕಳಿಸ್ತಾಳೆ. ಭೂಮಿನೂ ಕೂಡ ರೂಮಲ್ಲೋಗಿ ರೆಸ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಸಾಹೇಬ್ರೆ, ನನಗೆ ಮಲ್ಕೊಂಡ್ರೆ ಇನ್ನೂ ಕೂಡ ವಾಮಿಟ್ ಬರೋ ಹಾಗಾಗುತ್ತೆ, ನಾನು ಇದೇ ರೀತಿ ಕೂತ್ಕೊಂಡಿರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಈ ಕಡೆ ಇವನಿದ್ದವನು ಅಜಿತ್ ಇದ್ದವನು, ಭೂಮಿ ಸುಮ್ಮನೆ ಮಲ್ಕೊಂಡ್ರೆ ಸರಿ, ನೀನು ಅತಿಯಾದ ಡ್ರಾಮಾ ಆಡಬೇಡ, ನೀನು ಬಾಯಿ ಮುಚ್ಕೊಂಡು ಇವಾಗ ಮಲ್ಕೋ ಅಂತ ಹೇಳ್ತಾನೆ. ಆದರೂ ಕೂಡ ಭೂಮಿಗೆ ಮಲ್ಕೊಳ್ಳೋದಕ್ಕಾಗಲ್ಲ, ವಾಮಿಟ್ ಬರೋ ಹಾಗೆ ಆಗುತ್ತೆ. ಆಗ ಅಜಿತ್ ಹೋಗಿ ಕೈನ ಇಟ್ಕೊಳ್ತಾನೆ. ಸಾಹೇಬ್ರೆ, ನನಗೆ ವಾಮಿಟ್ ಬರೋ ಹಾಗಾಗಿದ್ದಷ್ಟೇ, ನನಗೆ ವಾಮಿಟ್ ಏನು ಬಂದಿಲ್ಲ, ನೀವು ಕೈ ಹಿಡಿಯೋದು ತಪ್ಪಾಗುತ್ತೆ ಸಾಹೇಬ್ರೆ, ನೀವು ಈ ರೀತಿ ನನ್ನನ್ನು ಕಾಳಜಿ ಮಾಡೋದು ನನಗೆ ತುಂಬಾ ಹಿಂಸೆ ಆಗುತ್ತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಸರಿ ಅಂತ ಹೇಳಿ ಬೆಳಗ್ಗೆ ಎದ್ದಾದಮೇಲೆ ಅಜಿತ್, ಮೊದಲು ಭೂಮಿನ ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಾರೋ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿ ಅಜಿತ್ ಇದ್ದವನು, ಸರಿ ಆಯ್ತಮ್ಮ, ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಬರ್ತಾನೆ. ಬಂದಮೇಲೆ ಸಂಗೀತ ಇದ್ದವಳು ಡಾಕ್ಟರ್ಗೆ ತೋರಿಸಿದ್ರೇನೋ ಚೆನ್ನಾಗಿ, ಭೂಮಿಗೆ ಇವಾಗ ಹೇಗಿದೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ, ನಿನ್ನೆ ತುಂಬಾ ಪಾನಿಪುರಿ ತಿಂದಿದ್ಲಲ್ಲ, ಹಾಗಾಗಿ ತುಂಬಾ ವಾಮಿಟ್ ಆಗ್ತಿದೆ, ಸುಸ್ತಾಗ್ತಿದೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಸರಿ ಆಯಿತು ಕಣೋ ಅಂತ ಹೇಳಿ ತೋರಿಸ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಸಂಗೀತ ಕಳಿಸಿರ್ತಾಳೆ. ಇನ್ನೊಂದು ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಬರೋ ಅಷ್ಟರಲ್ಲಿ ಈ ಸಂಗೀತಂಗೆ ಡಾಕ್ಟರ್ ಫೋನ್ ಮಾಡ್ತಾರೆ. ಸಂಗೀತ ಅವರೇ, ನಿಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾರೆ, ನಿಮಗೆ ತುಂಬಾ ಖುಷಿ ಸುದ್ದಿ ಅಂತ ಹೇಳಿದಾಗ ಕಡೆ ಸಂಗೀತ ಇದ್ದವಳು, ಏನು ಈ ಒಳ್ಳೆ ಸುದ್ದಿನ ಕೇಳೋ ಹಿಂಗಾಗಿದೆ, ನಾನು ಇಷ್ಟು ಬೇಗ, ನಿಮ್ಮ ಬಾಯಿಗೆ ನಿಜವಾಗ್ಲೂ ಕೂಡ ಸ್ವೀಟ್ ಹಾಕಬೇಕು, ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಹಾಗೆ ಮನೆಯವರೆಲ್ರಿಗೂ ಕೂಡ ಸಂಗೀತ ಇದ್ದವಳು ಈ ವಿಷಯನ ಹೇಳಿರ್ತಾರೆ. ಮನೆಯವರು ಕೂಡ ತುಂಬಾ ಖುಷಿಪಟ್ಟಿರ್ತಾರೆ. ಅದರಲ್ಲಿ ಅಪೇಕ್ಷಾ ಹಾಗೆ ದೇವಯಾನಿ ತುಂಬಾ ಸಿಟ್ಟು ಮಾಡ್ತಾ ಇರ್ತಾರೆ. ಇನ್ನು ದೇವಯಾನಿ ಇದ್ದವಳು, ಅಯ್ಯೋ, ನಾನು ನನ್ನ ಮಗಳನ್ನ ಈ ಮನೆ ಸೊಸೆಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ಭೂಮಿ ಏನಪ್ಪ ಇದು, ಈಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಏನು ಮಾಡೋದು ಇವಾಗ ಅಂತ ಹೇಳಿ ಈ ಕಡೆ ದೇವಯಾನಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಒಳಗಡೆ ಬಂದಿದ್ದಾದಮೇಲೆ, ಅಜಿತ್ ಇವಾಗ ಬಂದ್ರಾ, ಭೂಮಿಗೆ ಆರೋಗ್ಯ ಎಲ್ಲ ಹೇಗಿದೆಯಂತೆ, ಚೆನ್ನಾಗಿದೆಯಾ ಅಂತ ಅಂದಾಗ, ಹ್ಞೂ ಅಮ್ಮ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಹೌದೇನೋ, ನಿಮಗೆ ಒಂದು ಖುಷಿ ವಿಷಯ ಹೇಳ್ತೀನಿ, ಈ ಮೊದಲು ಈ ಸ್ವೀಟ್ನ ತಗೊಳ್ಳಿ ಅಂತ ಹೇಳಿ ಇಬ್ಬರಿಗೂ ಪಾಯಸನ ಮಾಡಿ ತಿನ್ನಿಸ್ತಾಳೆ. ಅಜಿತ್, ಭೂಮಿ, ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕು, ನೀವಿಬ್ಬರು ಅಪ್ಪ ಅಮ್ಮ ಆಗ್ತಾಯಿದ್ದೀರಾ ಕಣ್ರು ಅಂದಾಗ ಇಬ್ಬರು ಕೂಡ ಪಾಯಸ ತಿಂತಾ ಇದನ್ನು ಚೆಲ್ಬಿಡ್ತಾರೆ. ಹಾಗೆ ಹೊರಗಡೆ ಚೆಲ್ಲಿದ ತಕ್ಷಣವೇ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಏನಿದು, ನಾವು ತಾನೇ ಈಗ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ, ಈ ಥರ ಏನು ಹೇಳಿಲ್ಲ ಡಾಕ್ಟರು, ಇವರಿಗೆ ಗೊತ್ತಾಯಿತು, ಡಾಕ್ಟರ್ ಆ ರೀತಿ ಹೇಳಿದಾರಾ ಅಂತ ಹೇಳಿ ಈ ಕಡೆ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಪಾಯಸ ಎಲ್ಲ ತಿನ್ನಿಸಿದ್ದಾದಮೇಲೆ ಈ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ರೂಮಲ್ಲಿ ಬಂದ ತಕ್ಷಣವೇ ಅಜಿತ್ ಇದ್ದನು, ಭೂಮಿ ನನ್ನನ್ನು ಕ್ಷಮಿಸ್ಬಿಡು, ಮನೆಯವರೆಲ್ಲರೂ ಕೂಡ ತುಂಬಾ ಓವರಾಗಿ ರಿಯಾಕ್ಟ್ ಮಾಡ್ತಾಯಿದ್ದಾರೆ, ಅದರಲ್ಲೂ ನಮ್ಮಮ್ಮ ಹೇಳೋದೇ ಬೇಡ, ತುಂಬಾ ಓವರಾಗಿ ರಿಯಾಕ್ಟ್ ಮಾಡಿದ್ರು, ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡು ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ. ಅಯ್ಯೋ ಸಾಹೇಬ್ರೆ, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ, ನನಗೆ ನಿಮ್ಮ ಮನೆಯವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಇದ್ದನು, ಭೂಮಿ, ನೀನು ಈ ವಿಷಯದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು, ಇದೆಲ್ಲ ಹೇಗೆ ಸಾಧ್ಯ, ಡಾಕ್ಟರ್ ಹೇಳಿರೋದ್ರಿಂದ ಅಮ್ಮ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದಾಗ ಭೂಮಿ ಇದ್ದಳು, ಸಾಹೇಬ್ರೆ,
ಮನೆಯವರನ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ಮನೆಯವರು ಎಲ್ಲರೂ ಕೂಡ ಎಷ್ಟು ಒಳ್ಳೆಯವರಲ್ವಾ, ಅವರಿಗೆ ಈ ರೀತಿ ಅಂದ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಆದರೆ ಏನು ಮಾಡೋದು ಸಾಹೇಬ್ರೆ, ಈ ವಿಷಯನ ಹೇಗೆ ಅವ್ರ ಹತ್ರ ಹೇಳೋದು ಅಂತ ಹೇಳಿ ಈ ಕಡೆ ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಆದರೆ ಸಾಹೇಬ್ರೆ, ನಮ್ಮದು 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮುಗ್ದಿದ್ದಾದಮೇಲೆ ಇವರಿಗೆಲ್ಲ ಹೇಗಂತ ಉತ್ತರ ಹೇಳೋದು ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಅಜಿತ್ಗೆ ತುಂಬಾ ನೋವಾಗುತ್ತೆ ಭೂಮಿ ಮಾತನ್ನು ಕೇಳಿ. ಆಗ ಭೂಮಿ ಇದ್ದಳು, ಹೌದು ಸಾಹೇಬ್ರೆ, ಅತ್ತೆ ತುಂಬಾ ಒಳ್ಳೆಯವರು. ಇದ್ರ ಬಗ್ಗೆ ಅಜ್ಜಿ ಹಾಗೆ ಅತ್ತೆ ತುಂಬಾ ಕನಸು ಕಂಡಿದ್ದಾರೆ. ಆದರೆ ಈ ಮನೆಯವ್ರ ಮನಸ್ಸನ್ನು ಹಾಳು ಮಾಡೋದಕ್ಕೆ ಇಷ್ಟು ಜನ ಇಲ್ಲ, ಏನು ಮಾಡೋದು ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.